ಮಲಯಾಳಂ ಸಿನಿಮಾಗಳು ಬಂದಿದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವುಗಳು ಜಾಸ್ತಿ ವರ್ಕ್ ಆಗ್ತಿದೆ. ಇದಕ್ಕೆ ನೀವು ಏನ್ ಹೇಳ್ತೀರಿ? ಈ ಬೆಳವಣಿಗೆಗೆ ಏನ್ ಹೇಳ್ತೀರಿ? ನಮ್ಗೊಂದು ನೋಷನ್ ಇದೆ, ನಮ್ಗಿಂತ ಅವ್ರು ಚೆನ್ನಾಗಿ ಮಾಡ್ತಾರೆ, ನಮ್ಗಿಂತ ಅವ್ರು ಚೆನ್ನಾಗಿರುತ್ತೆ ಅಂತ. ತಪ್ಪದು. ನಾವೇ ಬೆಳೆಸ್ಕೊಂಡಿರೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಇರೋದು ಕನ್ನಡಿಗರಿಗೆ ಆ ಭಾಷೆಯನ್ನ ನೋಡ್ತಾರೆ, ತಮಿಳ್ ನೋಡ್ತಾರೆ, ತೆಲುಗು ನೋಡ್ತಾರೆ. ನೋಡಬಾರದು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮವ್ರದ್ದು ಮುಂಚೆಯಿಂದನೂ ಏನಾಗಿದೆ ಅಂದ್ರೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆಯಂತೆ. ಅಲ್ಲೂ ಕೂಡ ಹಿಟ್ಟಾಗಿರೋ ಪ್ರೊಡಕ್ಷನ್ ಮಾತ್ರ ಇಲ್ಲಿ ಓಡ್ತಾ ಇರೋದು. ಅಲ್ಲೂ ಒಂದು 300-500 ಸಿನಿಮಾಗಳು ಓಡ್ತಾ ಇದ್ರೆ ಎಲ್ಲನೂ ಇಲ್ಲಿ ಕರ್ನಾಟಕದಲ್ಲಿ ನೋಡಲ್ಲ. ಯಾವ್ದೋ ಹಿಟ್ ಆಗಿರುವಂತದ್ದು. ಈಗ ನಮ್ಮ ಕಾಂತಾರನ ನೋಡಿದ್ರು, KGF ನ ನೋಡಿದ್ರು, ಸೇಮ್ ಹಂಗೆ ಅಲ್ಲೂನು ಇಲ್ಲಿ ನಾವು ನೋಡಿದ್ದು ಮಂಜುಮಲ್ ಬಾಯ್ಸೋ ಇನ್ನೊಂದು ಯಾವ್ದೋ. ನಿಮ್ಗೆ ಅದು ನಮ್ಗೆ ಅನಿಸ್ತಾ ಇರುತ್ತೆ, ನಾವು ಇಲ್ಲಿ ಇದ್ಕೊಂಡು ತಮಿಳ್ನಾಡಿಗೆ ಹೋದ್ರು, ಆಂಧ್ರಕ್ಕೆ ಹೋದ್ರು, ಮತ್ತೆ ಕೇರಳಕ್ಕೆ ಹೋದ್ರು ಕೂಡ ಸೇಮ್ ಪರಿಸ್ಥಿತಿ ಇದೆ. ಹಿಟ್ಟಾಗಿರೋ ಸಿನಿಮಾಗಳನ್ನೇ ನಾವು ಇಲ್ಲಿ ನೋಡೋದು, ನಾವು ಎಲ್ಲನೂ ನೋಡ್ತಾ ಇಲ್ಲ. ನಮ್ಗೇನ್ ಅನ್ಸುತ್ತೆ, ಮಲಯಾಳಮಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ತಮಿಳ್ದು ಇಷ್ಟು ಕಲೆಕ್ಷನ್ ಆಯ್ತು ಅಂದ ತಕ್ಷಣ ನಮ್ಮವರೆಲ್ಲ ಅದ್ ಮಾತ್ರ ನೋಡ್ತಾ ಇದ್ದಾರೆ ಅಂತ. ತಪ್ಪದು.